ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲತಾ ಗೌಡ ಯೂಟ್ಯೂಬ್ ಚಾನಲ್. ಈ ವ್ಲಾಗು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸಂಕ್ರಾಂತಿ ಹಬ್ಬನ ನಾವು ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡಲ್ಲ, ಊರಿಗೆ ಹೋಗ್ತೀವಿ ನಮ್ಮ ಹಸ್ಬೆಂಡ್ ಊರಿಗೆ. ಸೊ ಈವ್ನಿಂಗ್ ಹಿಂದಿನ ದಿನಾನೇ ನಾವು ನಮ್ಮ ಊರಿಗೆ ಹೋಗ್ತಾಯಿದ್ವಿ. ಇನ್ನು ಹೋಗೋ ದಾರಿಲೇ ಎಲ್ಲನೂ ತೊಗೊಂಡು ಊರಿಗೆ ಏನೇನು ಬೇಕೋ ಅದನ್ನೆಲ್ಲ ಹೋಗ್ತಿದ್ವಿ. ಇನ್ನು ಎಳ್ಳು ಬೆಲ್ಲಗೆ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಹೋಗಿ ಊರಿಗೆ ಹೋಗಿ ರೆಡಿ ಮಾಡಿಕೊಂಡು ಎಲ್ಲನೂ ಇನ್ನು ನೈಟ್ ಆಗಿತ್ತು ಆಲ್ರೆಡಿ. ಇನ್ನು ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಮಲ್ಕೊಳ್ಳೋಣ, ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಥೀಮಲ್ಲಿ ಇಟ್ಕೊಂಡು ರಂಗೋಲಿ ಬಿಡಿಸ್ತಾ ಇದ್ದೀವಿ. ನೋಡ್ತಿರ್ಬೋದು ಕಬ್ಬು ಮತ್ತು ಆ ಮಡಿಕೆ ಅದು ಎಲ್ಲನೂ ಬಿಡಿಸ್ತಾ ಇದ್ದೀವಿ. ಟೋಟಲ್ ಎಷ್ಟು ಕಲರ್ ಇವೆ? ಟೋಟಲ್ ಎಷ್ಟು ಕಲರ್? ಎಷ್ಟೊಂದು ಕಲರ್ ಐತಿಲ್ಲ, ಮಿಕ್ಸ್ ಕಲರ್ ಫುಲ್ಲು. ಇನ್ನು ಔಟ್ಪುಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಮ್ಮದು 2 ಮನೆ ಇರೋದ್ರಿಂದ ಆ ಬಾಗಿಲಿಗೂ ಮತ್ತು ಈ ಬಾಗಿಲಿಗೆ 2 ಬಾಗಿಲಿಗೆ ಹಾಕ್ತೀವಿ. ಇನ್ನು ಬೆಳಗ್ಗೆ ಎಲ್ಲ ಎದ್ದು ಬೇಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದರೆ ಸಿದ್ಧಲಿಂಗೇಶ್ವರ ತಪೋಕ್ಷೇತ್ರ ಕಗ್ಗೆರೆ. ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಯಡಿಯೂರು ಬಿಟ್ಟರೆ ಸಿದ್ಧಲಿಂಗೇಶ್ವರ ಇರೋದೇ ಕಗ್ಗೆರೆಯಲ್ಲಿ. ಸೊ ನಾವು ಇನ್ನೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಬೆಳಗ್ಗೆನೆ. ನಾವೆಲ್ಲರೂ ಊರಲ್ಲಿರೋ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ದಿನ. ಇನ್ನು ದೇವಸ್ಥಾನ ಹತ್ರ ಎಲ್ಲ ಬಂದ್ವಿ. ನೋಡ್ತಿರ್ಬೋದು ಇವಾಗ ಸೂರ್ಯ ಉದಯಿಸ್ತಾ ಇದ್ದಾನೆ. ನಾವು ಅಷ್ಟರಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಇವತ್ತು ಸ್ವಲ್ಪ ಲೇಟೇ ಆಯಿತು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ. ಇನ್ನು ದೇವಸ್ಥಾನ ಒಳಗಡೆ ಎಲ್ಲ ಹೊರಟ್ವಿ. ಈ ದೇವಸ್ಥಾನ ಈ ಜೀರ್ಣೋದ್ಧಾರದಲ್ಲಿದೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಕೆಲಸಗಳೆಲ್ಲ ಮುಗಿಯುತ್ತೆ. ಇನ್ನು ದೇವಸ್ಥಾನನ ಓಪನ್ ಮಾಡ್ತಾರೆ. ಸದ್ಯಕ್ಕೆ ಪಕ್ಕದಲ್ಲೇ ಇರೋ ಸ್ವಲ್ಪ ಸ್ಥಳದಲ್ಲಿ ದೇವ್ರನ್ನ ಪ್ರತಿಷ್ಠಾಪಿಸಿ ಅಲ್ಲೇ ಪೂಜೆ ಮಾಡ್ತಿದ್ದಾರೆ. ಇಲ್ಲೆಲ್ಲ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಆಗಿತ್ತು. ಬಾಳೆಗೊನೆಲ್ಲ ಕಟ್ಟಿ ರಂಗೋಲಿ ಎಲ್ಲ ಹಾಕಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ಆಂಟಿ ನೋಡ್ತಾ ಇರ್ಬೋದು ದೇವಸ್ಥಾನ ಆಲೆ ಎಷ್ಟು ಕೆಲಸ ನಡೀತಿದೆ ಅಂತ. ಇನ್ನು ತುಂಬ ರಶ್ ಇತ್ತು ಇವತ್ತು ದೇವಸ್ಥಾನ. ಯಾಕಂದರೆ ಊರಲ್ಲೆಲ್ಲ ಆಚೆ ಇರೋರೆಲ್ಲ ಬಂದಿರ್ತಾರಲ್ಲ, ಸೊ ಹಾಗಾಗಿ ಪೂಜೆಗೆ ಸ್ವಲ್ಪ ರಶ್ ಇತ್ತು. ಇಲ್ಲಿ ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಇನ್ನು ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಇನ್ನು ಅಲ್ಲೇ ಒಂದು ಹಿಂದೆ ಉದ್ಯಾನವನ ಅಂತ ಮಾಡಿದರು. ಇವಾಗ ಸ್ವಲ್ಪ ಮಟ್ಟಿಗೆ ಅದೆಲ್ಲ ಹಾಳಾಗ್ಬಿಟ್ಟಿದೆ, ಜಾಸ್ತಿ ಮೇಂಟೆನೆನ್ಸ್ ಮಾಡಿದೆ. ಮತ್ತು ಇವಾಗ ಅದನ್ನು ಎಲ್ಲ ಸರಿ ಮಾಡ್ತಿದ್ದಾರೆ. ನಾವು ಚಿಕ್ಕ ವಯಸ್ಸಿಂದನೂ ವನ ಪ್ರವಾಸ ಅಂತ ಮಾಡ್ತಿದ್ರು. ಅವಾಗಿಂದನೂ ಈ ಕಗ್ಗೆರೆ ಇದಕ್ಕೆ ಬರ್ತಿದ್ವಿ. ಉದ್ಯಾನವನ ಅಂತ ಕರ್ಕೊಬರೋರು ಇಲ್ಲಿಗೆ ಪ್ರವಾಸ ಅಂದ್ಬಿಟ್ಟು. ಇನ್ನು ಇಲ್ಲಿ ನವಗ್ರಹ ಇರೋದ್ರಿಂದ ನವಗ್ರಹನ ಸುತ್ತೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ನವಗ್ರಹ ಎಲ್ಲ ಸುತ್ತಿ ನಾವು ಉದ್ಯಾನವನದೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರ್ತೀವಿ. ಇನ್ನು ಅಲ್ಲಿಂದ ದೇವರ ಉತ್ಸವ ಎಲ್ಲ ಹೊರತು ಇನ್ನು ಉತ್ಸವ ಎಲ್ಲ ದೇವ್ರನ್ನ ಆಚೆ ಕರ್ಕೊಬಂದು ಉತ್ಸವ ಎಲ್ಲ ಮುಗಿಸಿ ಮೇನ್ ಪ್ರಸಾದ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ನಾವು ಅಷ್ಟೇ ಸಂಕ್ರಾಂತಿ ಹಬ್ಬದ ದಿನ ಪ್ರಸಾದ ಎಲ್ಲ ಮನೆಯಿಂದನೂ ಎಲ್ಲನೂ ತೊಗೊಂಡು ಬಂದು ಅಲ್ಲಿ ಪ್ರಸಾದ ಕೊಡ್ತಾರೆ. ಇಲ್ಲೇ ಒಂದು ಲಕ್ಷ್ಮೀ ಕುಳ ಅಂತ ಇದೆ. ಈ ಕುಳ ನಾವು ಚಿಕ್ಕ ವಯಸ್ಸಿಂದ ಬಂದಾಗ ತುಂಬ ನೀರಿರೋದು. ಬೇಸಿಗೆಲೆಲ್ಲ ಇದು ಖಾಲಿ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ತುಂಬಿದೆ, ನೋಡ್ತಿರ್ಬೋದು. ತುಂಬ ನೀರಿತ್ತಲ್ವಾ, ನಮ್ಗೆ ಸ್ಕೂಲ್ ಕರ್ಕೊಬರಲ್ಲ ಅವಾಗ. ಇಲ್ಲಿವರೆಗ ನೀರಿರೋದು ಇದು ಫುಲ್ಲು. ಸ್ಕೂಲಿಂದ ಟ್ರಿಪ್ ಬರ್ತಿದ್ರಲ್ಲ, ಹತ್ರ ಅಲ್ವಾ ಅವಾಗ, ಹಿಂಗೆ ಬಂದ್ಬಿಡ್ತಿದ್ವಿ. ಅವರೆಲ್ಲ ಸಿಕ್ತಿರಲಿಲ್ಲ ನನಗೆ. ಫಸ್ಟು ಅಲ್ಲಿ ಇದಿತ್ತಲ್ಲ
ಅಲ್ಲಿರ್ತಿದ್ವಿ. ಹಾಯ್ ಮಾಡಿ. ಇದನ್ನ ಮಾಡ್ತೀವಿ. ಏನು ತೆಗಿಲಾಯ್ತಾ, ಫೋಟೋ ತೆಗಿ. ಇನ್ನು ಅಲ್ಲಿಂದ ನಾವು ಪ್ರಸಾದ ಎಲ್ಲ ಇಸ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲ ವೈಶಿಷ್ಟ್ಯತೆ ಏನಂತ ಅಂದರೆ ಎಲ್ಲರ ಮನೆ ಎಲ್ಲರೂ ಬೆಲ್ಲ, ಗೆಣಸು, ಕಡಲೆಕಾಯಿ, ಆಮೇಲೆ ಅವರೆಕಾಯಿ ಎಲ್ಲನೂ ಬೇಯಿಸಿ ತೊಗೊಂಡು ಬಂದು ಎಲ್ಲದೂ ಒಂದು ಕಡೆ ಹಾಕಿ ಅದನ್ನು ಪ್ರಸಾದವಾಗಿ ಕೊಡ್ತಾರೆ. ಇನ್ನು ಕೆಲವರು ಪ್ರಸಾದನ ಮಾಡಿಸಿರ್ತಾರೆ, ಅದನ್ನು ಎಲ್ಲ ತಿಂದ್ಕೊಂಡು ನಾವು ಬಂದು ಕುತ್ಕೊಂಡು ತಿಂತೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು. ಏನು ಅಡುಗೆ ಮಾಡಿದೆ? ಯಾಕೆ? ಪೂಜೆ ಮಾಡ್ಕೊಂಡ್ಬಂದೆ. ಎಷ್ಟೊತ್ತು ಗೆದ್ದಿದ್ದೆ? 3 ಎದ್ದಾಗಲೇ ಗೆದ್ದಿದ್ದೆ. ಗಂಟೆ 4 ಗಂಟೆನಾ? 4 ಗಂಟೆ. ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದೆ? ಎಲ್ಲ ಊರೊಳಗೆ ದೇವಸ್ಥಾನ. ಅದೇ ಹೆಸರುಗಳು ಹೇಳು. ಶನಿ ಮಹಾತ್ಮ ಸ್ವಾಮಿಗೆ ಮಡ್ಲಕ್ಕೆ ಕೊಟ್ಟಿದ್ದೆ, ತಿರ್ಗಾ ಮಾಡಿದೆ. ಆಂಜನೇಯ ದೇವಸ್ಥಾನಗೆ, ಗಣೇಶನ್ಗೆ ಪೂಜೆ ಎರಡು. ಊಟ ಈಗ ಹೋಗಿ ತಿಂಡಿ ಮನೇಲಿ ಮಾಡ್ತೀವಿ, ಇಲ್ಲೇ ಕೊಡ್ತಾರ ಪ್ರಸಾದ? ತಿಂದ್ಬಿಟ್ಟು ಹೋಗ್ತೀನಿ, ಮಧ್ಯಾಹ್ನ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಏನ್ ಸ್ಪೆಷಲ್ ಇವತ್ತು ಹಬ್ಬದ್ದು? ಅವರೆಕಾಯಿ, ಗೆಣಸು, ಕಡಲೆಕಾಯಿ ಬೇಯಿಸ್ತೀನಿ. ಶಾವಿಗೆ ಮಾಡಲ್ವಾ? ಶಾವಿಗೆ ಗೊತ್ತಲ್ಲ. ಹೋಲಿ ಬಿಡು, ಮಾಡಿದ್ರೆ ನಮ್ಮನೆ ಮಾಡ್ತಾರೆ ಬಂದು ಮಾಡ್ತೀನಿ. ಈ ಕಡೆ ಇಲ್ಲೊಂಚೂರು ನೋಡು. ಹಾಯ್ ಹೊಡ್ಕೊತಾಗಿಯಾ ವಿಷಯ ಮಾಡಿದ್ರು ಗೊತ್ತ ನನ್ನ ಮೊಮ್ಮಗಳು. ಹಾಯ್ ಏನು? ನಾನು ಎತ್ತ ಕಿರಿಕೊಂಡ್ರು ಹಂಗೆ ಅದನ್ನ ತೆಗ್ದೆ. ಯಾವ್ದಾದ್ರು ಅದನ್ನ ತೆಗ್ದೆ. ಸಂಕ್ರಾಂತಿ ಹಬ್ಬ ಜ್ವರ. ಇಲ್ಲಿ ನೋಡ್ತಿರ್ಬೋದು ನಮ್ಮದು ಗಗ್ಗೆರೆ ಬಾಯ್ಸ್ದು ಫೋಟೋ ಸೆಷನ್ ನಡೀತಾ ಇದೆ. ಎಲ್ಲರೂ ಪ್ರಸಾದ ತಿನ್ಕೊಂಡ್ಬಂದು ಫೋಟೋ ಸೆಷನ್ ಮಾಡ್ಕೊಂಡು ನಿಂತಿದ್ದಾರೆ. ಎಲ್ಲರೂ ಹಿಂಗೆ ಒಟ್ಟಿಗೆ ಸೇರೋದೇ ಹಬ್ಬಗಳಲ್ಲಿ, ಅದಕ್ಕೆ ಎಲ್ಲ ಒಂದು ಮೆಮೊರಿ ಇದೆ ಅಂದ್ಬಿಟ್ಟು ಫೋಟೋ ತಗೋತಿದ್ದಾರೆ. ಅದನ್ನು ಒಂದು ಹುಡುಗಿ ಹಿಡ್ಕೊಂಡು ಫೋಟೋ ತೆಗೆಸ್ಕೊತಿದ್ದಾರೆ ಇವರೆಲ್ಲ. ಅದೆಲ್ಲ ಮಾಡ್ದ ನಾಜಾಗ. ಇನ್ನು ನಾವು ಅಲ್ಲಿಂದ ಮನೆಗೆ ಬಂದು ಆ ಶಾವಿಗೆಗೆಲ್ಲ ರೆಡಿ ಮಾಡಿಕೊಂಡು ಶಾವಿಗೆ ಮಾಡೋಣ ಅಂದ್ಬಿಟ್ಟು ಶಾವಿಗೆ ಮಾಡ್ತಾಯಿದ್ವಿ. ಈ ಹಬ್ಬದ ಸ್ಪೆಷಲ್ಲೇ ಒತ್ತೋ ಶಾವಿಗೆ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಮಾಡ್ತಿದ್ವಿ. ಇನ್ನೆಲ್ಲ ಶಾವಿಗೆನೆಲ್ಲ ಒತ್ಕೊಂಡು ಅದಕ್ಕೆ ಇದ್ಕಿದ ಬೇಳೆ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಕೆಲವರು ಕಾಯಲ್ಲೂ ಕೂಡ ಮಾಡ್ತಾರೆ, ಕಾಯಲ್ಲೂ ಚೆನ್ನಾಗಿರುತ್ತೆ. ಸ್ವೀಟ್ ಇಷ್ಟಪಡೋರು ಕಾಯಲ್ಲಲ್ಲಿ ತಿನ್ಬೋದು, ಸ್ವೀಟ್ ಇಷ್ಟಪಡಲ್ಲ ಅಂದವರು ಇದ್ಕಿದ ಬೇಳೆ ಸಾಂಬಾರಲ್ಲಿ ತಿನ್ಬೋದು. ಇನ್ನು ಸಂಜೆವರೆಗೂ ನಾವು ಹಂಗೆ ಟೈಮ್ ಮಾಡಿಕೊಂಡು ಸಂಜೆ ಮೇಲೆ ನಮ್ಮೂರಿಗೆ ಹೊರಡ್ತೀವಿ, ನನ್ನ ತವ್ರ ಮನೆಗೆ. ಅಷ್ಟರಲ್ಲಿ ಆಲೆ ಎಲ್ಲ ಹಸುಗೆಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮಣ್ಣ. ಇಲ್ಲಿ ನೀರು ಹಾಕ್ಬಿಟ್ಲು ಬರ ಬಿಳೆ ಎಲ್ಲಿರುತ್ತೆ ಅಲ್ಲೆಲ್ಲ ಚಿಕ್ಕಿ ನೀರು ಹಸಿನ ಮೈಂಡ್ ವಾಯ್ಸ್ ಏನು ಗೊತ್ತಾ ಆನಂದ? ಇವತ್ತು ಹಸಿನ ಹಬ್ಬ ಸಂಕ್ರಾಂತಿ ಬಂತು. ಮೈಂಡ್ ವಾಯ್ಸ್ ಏನು ಗೊತ್ತಾ ಆನಂದ? ಎಲ್ಲಿಂದ ಬರ್ತಾವೆ ಇವೆಲ್ಲ? ಬಿಡೋ ಸಾಕು, ಒಂಚೂರು ಬೆಳ್ಳಗಾರ ಇರಲಿ ಅದು. ಅಯ್ಯೋ, ಇದಕ್ಕೆಲ್ಲ ಹಾಕ್ತೀಯಾ? ಅದಕ್ಕೆ ಹಾಕ್ತಿ, ಇದಕ್ಕೆಲ್ಲ ಇದಕ್ಕೆಲ್ಲ ಹಾಕ್ತಿ. ಈಗ ಹಾಕು. ನಮ್ಮ ಅಪ್ಪ ಕರಿಂಗ್ ನಾಮ ಬೆಳ್ದದಲ್ಲ ಹಂಗಾಯ್ತು. ಹಸಿಗೆ ಎಲ್ಲಿ ಬಳಿತಾ ಇದೀವಿ ಅನ್ನೋದು ಗೊತ್ತಾಗಲ್ಲ ಇದಕ್ಕೆ, ಆದರೂ ಏನೋ ಒಂದು ಶಾಸ್ತ್ರಕ್ಕೆ ಇಕ್ತಾ ಇದೆಯಾ? ಕೊಂಬುಗಾಕು ಏನು ಗೊತ್ತಾಗಲ್ಲ. ಇಟ್ಕೊಬಲ್ಲಿ ಅಂತ ಒಂದೇ ಒಂದು ಏನು ಇಕ್ಕೋ ನೋಡೋದು ಹೆಂಗೆ ಕಾಣಿಸ್ತದೆ.
ಇನ್ನು ಹಸುಗಳನ್ನೆಲ್ಲ ಎಲ್ಲರೂ ಊರಲ್ಲಿರೋ ಜನಗಳೆಲ್ಲ ರೆಡಿ ಮಾಡ್ಕೊಂಡು ಅವ್ರ ಮನೇಲಿ ಯಾವ್ಯಾವ ಹಸು ಇದೆ ಅದನ್ನೆಲ್ಲ ತೊಗೊಂಡು ಹೊರಟರು. ಕಿಚಾಯಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಬೆಂಕಿಗೆ ಇದು ಮಾಡಿಸ್ಕೊಬರ್ತಾರೆ. ನೋಡ್ತಿರ್ಬೋದು ಎಲ್ಲ ಹಸುಗಳನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಈ ಹಬ್ಬ ಮನುಷ್ಯರಿಗಿಂತ ಹಸುಗಳಿಗೆ ತುಂಬ ಪ್ರಾಣಿಗಳಿಗೆ ಕನೆಕ್ಟ್ ಆಗಿರೋ ಹಬ್ಬ ಅಂತಲೇ ಹೇಳ್ಬೋದು. ಅವುಗಳ ದಿನ ಆಗಿರುತ್ತೆ ಇವತ್ತು. ಅವುಗಳಿಗೆಲ್ಲ ಸ್ನಾನ ಮಾಡಿಸಿ ಒಳ್ಳೊಳ್ಳೆ ಪದಾರ್ಥಗಳನ್ನ ತಿನ್ನೋಕೆ ಕೊಟ್ಟು ಬಲೂನ್ಸ್ ಎಲ್ಲ ಕಟ್ಟಿ ರೆಡಿ ಮಾಡಿ ಎಲ್ಲ ಹಾಕಿ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾರೆ. ಹಸುಗಳಿಗೋಸ್ಕರನೇ ಈ ಹಬ್ಬ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ನಮ್ಮನೆ ತುಂಬ ಸೊ ಹಾಗಾಗಿ ಎಲ್ಲರೂ ಒಂದೇ ಹಸು ಹಿಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಜನಕ್ಕೆಲ್ಲ ಕೊಟ್ಟು ಕಳಿಸ್ತಿದ್ವಿ, ಇಟ್ಕೊಂಡು ನಡೀರಿ ಅಂದ್ಬಿಟ್ಟು. ನಾನ್ ಸಂಜಯ್ ಇನ್ನು ನಾನು ಕೂಡ ಒಂದು ಕರುನ ಇಟ್ಕೊಂಡು ಹೋಗ್ತಿದ್ದೆ. ಇದು ನಮ್ಮ ಪುಟಾಣಿ ಗೌರಿ. ಇನ್ನು ನೋಡ್ತಾ ಇರ್ಬೋದು ಇನ್ನೆಲ್ಲ ಹಸುಗಳನ್ನೆಲ್ಲ ಕರ್ಕೊಬಂದು ಕಿಚಾಯಿಸ್ತಿದ್ದಾರೆ. ಕೆಲವ್ರು ಕಮೆಂಟ್ ಮಾಡ್ತೀರಾ ಪ್ರಾಣಿಗಳಲ್ವ ಪಾಪ ಅದಕ್ಕೆ ಯಾಕೆ ಹಿಂಸೆ ಮಾಡಬೇಕು ಹಾಗೆ ಹೀಗೆ ಅಂತ. ನಮ್ಮ ಹಿರಿಯರು ಏನೇ ಮಾಡಿದ್ರು ಅದರಿಂದ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಏನಂತ ಅಂದರೆ ಈ ಚಳಿಗಾಲದಲ್ಲಿ ಹಸುಗಳ ಮೇಲೆ ಚಿಕ್ಕ ಚಿಕ್ಕ ಹುಳುಗಳು ಕೀಟಗಳು ಅದಕ್ಕೆ ಹಿಂಸೆ ಮಾಡ್ತಿರುತ್ತೆ. ಆ ಥರದ್ದು ಈ ಥರ ಬೆಂಕಿನ ಹಾರಿಸೋದ್ರಿಂದ ಅದೆಲ್ಲ ಸುಟ್ಟೋಗುತ್ತೆ. ಆ್ಯಂಡ್ ಇನ್ನೊಂದು ಹಸುವಿನ ದೇಹದ ಉಷ್ಣಾಂಶವನ್ನು ಕಾಪಾಡೋಕ್ಕೋಸ್ಕರ ಈ ಥರ ಮಾಡ್ತಾರೆ. ಯಾವುದನ್ನು ಸುಮ್ಮನೆ ಮಾಡಲ್ಲ, ಅಲ್ಲ ಅದನ್ನು ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಆ ಥರ ಮಾಡ್ತಾರೆ. ಹಸುಗಳು ಕೂಡ ನೋಡ್ತಾ ಇರ್ಬೋದು ಇನ್ನೆಲ್ಲ ಹಸುನೂ ಹೋಗ್ತಾ ಇದೆ ಬೆಂಕಿಲು ಒಂದೊಂದೇ ಸ್ವಲ್ಪ ಗಾಬರಿ ಆಗುತ್ತೆ, ಇಲ್ಲ ಅಂತ ಅಲ್ಲ. ಆಮೇಲೆ ಒಬ್ಬೊಬ್ಬರೇ ಕರ್ಕೊಂಡು ಹೋದರೆ ಅವನು ಆರಾಮಾಗಿ ಹೋಗುತ್ತೆ. ಅಪ್ಪು ಅಪ್ಪನ ಜೊತೆ ಇರ್ತೀಯ, ಫೋಟೋ ತೆಗಿತೀನಿ. ನಾನು ಕೆಳಗೆ ಫೋಟೋ ತೆಗಿತೀನಿ. ಪುನಿ ಇನ್ನೊಂಥರ ಅಮ್ಮ ಓಡು ಓಡು. ಪೂಜೆ ಮಾಡೋದು ಇವಾಗ ಹೋಗಿ ಇರು ಅವೆಲ್ಲ ಬನ್ನಿ ಅಲ್ಲ. ಪಾಪ ಇವಾಗ ಮನೆ ಹತ್ರ ಇಟ್ಕೋಬೇಕು ಹಸುನ. ಇನ್ನು ನಾವು ಹಸುನೆಲ್ಲ ಕಿಚಾಯಿಸ್ಕೊಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಮತ್ತೆ ಬೆಂಕಿ ಹಚ್ಚಿದ್ವಿ. ಹೆಂಗೆ ಅಂದರೆ ಇದು ಪುಟ್ಟ ಕರುಗಳಿರ್ತಾವಲ್ಲ ಅವನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗೋಕ್ಕಲ್ಲ, ಜಾಸ್ತಿ ಬೆಂಕಿ ಇರುತ್ತೆ ಅಂದ್ಬಿಟ್ಟು ಮನೆ ಹತ್ತನೇ ಒಂದು ಚಿಕ್ಕದಾಗಿ ಬೆಂಕಿ ಹಚ್ಬಿಟ್ಟು ಅದ್ರ ಮೇಲೆ ಹಾರಿಸ್ತೀವಿ. ಈ ಕುರಿಗಳು ಆ ಥರ ಎಲ್ಲನೂ. ಇನ್ನು ಅವನ್ನೆಲ್ಲ ಒಟ್ಟಿಗೆ ನಿಲ್ಲಿಸಿ ಎಲ್ಲದಕ್ಕೂ ಕಾಲು ತೊಳೆದು ಪೂಜೆ ಮಾಡಿ ಅದನ್ನೆಲ್ಲ ಕೊಟ್ಟಿಗೆ ಕಟ್ಟಬೇಕಾಗಿತ್ತು. ಕೊಟ್ಟಿಗೆ ಕಟ್ಟೋಕ್ಕೂ ಮುಂಚೆ ನೈವೇದ್ಯನೆಲ್ಲ ಇಟ್ಬಿಟ್ಟು ಕೊಟ್ಟಿಗೆ ಕಟ್ತೀವಿ. ಇನ್ನು ನೈವೇದ್ಯನೆಲ್ಲ ಕೊಟ್ಟು ಒಂದೊಂದೇ ಹಸುಗಳನ್ನೆಲ್ಲ ಕೊಟ್ಟಿಗೆ ಕಟ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇನ್ನೂ ಹೆಚ್ಚಿನ ವ್ಲಾಗ್ ಬೇಕು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.